ನಿಮ್ಮ ಫ್ರೆಂಡ್ಸ್ ಇಂದ ಅಥವಾ ಫ್ಯಾಮಿಲಿಯಿಂದ ನಿಗದಿತ ಮೊತ್ತದ ಕೈ ಸಾಲವನ್ನ ತಗೊಂಡ್ರೆ ನಿಮ್ಮ ಮನೆ ಬಾಗಿಲಿಗೂ ಬರ್ಬೋದು ಐಟಿ ನೋಟ್. ಸ್ವಂತ ದುಡ್ಡಲ್ಲೇ ಸೈಟ್ ತಗೊಳ್ಳುವಾಗ ನೀವು ಆ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಿಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಕೂಡ ಒಂದೇ ದಿನದಲ್ಲಿ ಝೀರೋ ಆಗ್ಬೋದು. ನಿಮ್ಮದೇ ಅಕೌಂಟ್, ನಿಮ್ಮದೇ ದುಡ್ಡು, ಆದರೂ ಬ್ಯಾಂಕ್ನಿಂದ ದುಡ್ಡು ಡ್ರಾ ಮಾಡುವಾಗ ಎಚ್ಚರ ತಪ್ಪಿದ್ರೆ ಬ್ಯಾಂಕ್ನವರೇ ನಿಮ್ಮನ್ನ ಆ ಇಲಾಖೆಗೆ ರಹಸ್ಯವಾಗಿ ಸಿಕ್ಸಿ ಹಾಕಿಸ್ತಾರೆ. ಐಟಿ ನೋಟಿಸ್ ಬರೋದು ಬರೀ ಕೋಟ್ಯಾಧಿಪತಿಗಳಿಗೆ ಮಾತ್ರ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಮ್ಮಂತಹ ಸಾಮಾನ್ಯರಿಗೂ ಬರುತ್ತೆ ಐಟಿ ನೋಟಿಸ್. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ಆ ಕಠಿಣ ರೂಲ್ಸ್ ಏನು? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ ವಾಲಾ. ನಾನು ರಕ್ಷಿತಾ ಶ್ರೀ. ಇಮ್ಯಾಜಿನ್ ಮಾಡಿ, ನೀವು ಬೆಳಿಗ್ಗೆ ಎದ್ದು ಆರಾಮಾಗಿ ಕಾಫಿ ಟೀ ಕುಡಿತಾ ಇರ್ತೀರಾ. ಸಡನ್ ಆಗಿ ನಿಮ್ಮ ಫೋನಿಗೆ ಒಂದು ಕಾಲ್ ಬರುತ್ತೆ ಅಥವಾ ಒಂದು ಮೆಸೇಜ್ ಬರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಮನೆ ಬಾಗಿಲಿಗೆ ಸ್ಪೀಡ್ ಪೋಸ್ಟ್ ಬರುತ್ತೆ ಅಂತ ಅನ್ಕೊಳ್ಳಿ. ಓಪನ್ ಮಾಡಿ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್, ಪೆನಾಲ್ಟಿ ಅಮೌಂಟ್ 2 lakh rupees. ನೀವು ಯೋಚನೆ ಮಾಡ್ತೀರಾ, ನಾನು ಯಾವುದೇ ಕಳ್ಳತನ ಮಾಡಲಿಲ್ಲ, ಯಾರನ್ನೂ ವಂಚಿಸಿಲ್ಲ, ನಿಯತ್ತಲ್ಲಿ ಬದುಕ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಐಟಿ ನೋಟಿಸ್ ಬಂತು ಅಂತ. ಎಸ್, ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ತುಂಬಾ ಜನ ಅನ್ಕೋತಾರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋದು ಬರೀ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾತ್ರ ಅಂತ. ಬಟ್ ದಿಸ್ ಇಸ್ ರಾಂಗ್. ನೀವು ದಿನನಿತ್ಯ ಮಾಡೋ ಸಣ್ಣ ಸಣ್ಣ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದರೆ ಐಟಿ ಆಕ್ಟ್ ಪ್ರಕಾರ ನೀವು ನಗದಿನ ರೂಪದಲ್ಲಿ ಅಂದರೆ ಕ್ಯಾಶ್ ವ್ಯವಹಾರ ಮಾಡೋದಕ್ಕೆ ರೂಲ್ಸ್ ಮತ್ತು ಲಿಮಿಟೇಷನ್ಸ್ ಇವೆ. ಗೊತ್ತಿಲ್ಲದೆ ನೀವು ಮಾಡೋ ಒಂದು ತಪ್ಪು ನಿಮ್ಮ ಕಷ್ಟದ ದುಡ್ಡನ್ನ ಪೆನಲ್ಟಿ ರೂಪದಲ್ಲಿ ಹಾಕ್ಬೋದು. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಭಾರತೀಯನು ಗ್ಯಾರಂಟಿಯಾಗಿ ತಿಳ್ಕೊಳ್ಳೇಬೇಕಾದಂತಹ ಟಾಪ್ 8 ಕ್ಯಾಶ್ ಲಿಮಿಟ್ಸ್ ಬಗ್ಗೆ ಸಿಂಪಲ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಜನರಲ್ ನಾಲೆಜ್ ಪ್ರತಿಯೊಬ್ಬ ವ್ಯಕ್ತಿಗೂ ಇರಲೇಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವಿವರವಾಗಿ ನೋಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಗ್ಲಾನ್ಸ್ ಈ ಚಾರ್ಟ್ ಕಡೆ ನೋಡಿ. ಇದು ಬರೀ ಚಾರ್ಟ್ ಇಲ್ಲ, ನಿಮ್ಮನ್ನ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಇಂದ ಬಚಾವ್ ಮಾಡುವಂತ ಲೈಫ್ ಲೈನ್ ಚಾರ್ಟ್. ಒಮ್ಮೆ ಈ ಚಾರ್ಟ್ ಅನ್ನ ನೋಡ್ಕೊಂಡ್ ಬರೋಣ. ಸೊ ನೀವು ಒಂದು ದಿನಕ್ಕೆ ಯಾರಿಂದಲೂ 2 ಲಕ್ಷಕ್ಕಿಂತ ಜಾಸ್ತಿ ಹಣವನ್ನ ತಗೊಳ್ಳೋ ಹಾಗಿಲ್ಲ. ಒಂದು ವೇಳೆ ತಗೊಂಡ್ರೆ ನಿಮಗೆ ಪೆನಾಲ್ಟಿ ರೂಪದಲ್ಲಿ 100% ಆಫ್ ಅಮೌಂಟ್ ನ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 2 ಲಕ್ಷ ತಗೊಂಡ್ರಿ ಅಂದ್ರೆ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಪೆನಾಲ್ಟಿ ರೂಪದಲ್ಲಿ ಕಟ್ಟಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಕ್ಯಾಶ್ ಅಥವಾ ಲೋನ್ ಆಗಲಿ ಡೆಪಾಸಿಟ್ ಆಗಲಿ ಯಾರಿಂದಲೂ ಹಣವನ್ನು ಕೊಡೋದಾಗಿರಲಿ ಅಥವಾ ಅವರಿಂದ ಕೈ ಸಾಲವನ್ನು ತಗೊಳ್ಳೋದಾಗಿರ್ಬೋದು, 20,000ಕ್ಕಿಂತ ಜಾಸ್ತಿ ತಗೊಂಡ್ರಿ ಅಂತ ಹೇಳಿದ್ರೆ ಈಕ್ವಲ್ ಪೆನಾಲ್ಟಿ. ಬಿಸ್ನೆಸ್ ಮಾಡೋರು ಯಾರಿಗಾದ್ರೂ ಒಂದು ದಿನಕ್ಕೆ 10,000ಕ್ಕಿಂತ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಆ ಖರ್ಚಿನ ಮೇಲೆ ನಿಮಗೆ ಯಾವುದೇ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದಿಲ್ಲ. ಆ ಖರ್ಚಿಗೆ ನೀವೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಪುಣ್ಯ ಮಾಡೋದಕ್ಕೂ ಒಂದಷ್ಟು ಲಿಮಿಟ್ ಇದೆ. ನೀವು ಯಾರಿಗೋ ಡೊನೇಟ್ ಮಾಡ್ತೀರಾ, ದೇವಸ್ಥಾನಗಳಿಗೋ ಅಥವಾ ಆರ್ಫನೇಜ್ಗಳಿಗೋ ಡೊನೇಟ್ ಮಾಡ್ತೀರಾ ಅನ್ನೋದಾಗಿದ್ರೆ 2,000ಕ್ಕಿಂತ ಜಾಸ್ತಿ ನಗದು ಹಣವನ್ನ ಕ್ಯಾಶನ್ನ ಕೈಯಲ್ಲಿ ಅಂದರೆ ನಗದು ರೂಪದಲ್ಲಿ ಕೊಡಬಾರ್ದು. ಅದಕ್ಕಿಂತ ಜಾಸ್ತಿ ಡೊನೇಟ್ ಮಾಡ್ತೀರಾ ಅನ್ನೋದಾದ್ರೆ ನೀವು ಆನ್ಲೈನ್ ಪೇಮೆಂಟ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಥವಾ ಚೆಕ್ ಮೂಲಕವೇ ಮಾಡಬೇಕು. ಇಲ್ಲದಿದ್ದರೆ ಸೆಕ್ಷನ್ 80G ಅಡಿಯಲ್ಲಿ ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ ಕ್ಯಾನ್ಸಲ್ ಆಗುತ್ತೆ. ಈ ಚಾರ್ಟ್ನಲ್ಲಿರುವಂಥ ಲಿಮಿಟ್ಸ್ ಏನಾದರೂ ದಾಟಿದ್ರೆ ಪೆನಾಲ್ಟಿ ಗ್ಯಾರಂಟಿ. ಈಗ ಇವುಗಳನ್ನ ಒಂದೊಂದಾಗಿ ಇನ್ ಡೆಪ್ತ್ ಆಗಿ ಡಿಕೋಡ್ ಮಾಡೋಣ. ಫಸ್ಟ್ ಒನ್ನು ಕ್ಯಾಶ್ ರಿಸಿಪ್ಟ್ ಲಿಮಿಟ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಹಳೆ ಕಾರ್ ಇರುತ್ತೆ, ಅದನ್ನ ನಿಮ್ಮ ಫ್ರೆಂಡ್ಗೆ 2.5 ಲಕ್ಷ ರೂಪಾಯಿಗೆ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆತ ಒಂದೇ ದಿನ ಬಂದು 2.5 ಲಕ್ಷ ಕಂತೆ ನೋಟ್ಗಳನ್ನು ನಿಮ್ಮ ಕೈಗೆ ಇಡ್ತಾನೆ. ನೀವು ಖುಷಿಯಿಂದ ತಗೊಳ್ತೀರಾ. ಬಟ್ ಇಲ್ಲೇ ನೀವು ಸಿಕ್ಕಿಬಿಡೋದು. ಒಂದೇ ವ್ಯವಹಾರಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಕ್ಯಾಶ್ ತಗೊಂಡ್ರೆ IT ರೂಲ್ಸ್ ಪ್ರಕಾರ 100% ಪೆನಾಲ್ಟಿ ಬೀಳುತ್ತೆ. ಅಂದರೆ ನೀವು ತಗೊಂಡ 2.5 ಲಕ್ಷ ರೂಪಾಯಿನೂ ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗ್ಬೋದು. ಸೊ ಇಂಥ ಡೀಲ್ಸ್ ಇದ್ರೆ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಚೆಕ್ ಮೂಲಕವೇ ಡೀಲ್ ಮಾಡಿ. ಎರಡನೇದು ಕ್ಯಾಶ್ ಲೋನ್ ಆರ್ ಡೆಪಾಸಿಟ್ ಲಿಮಿಟ್. ಸಾಲ ಅಥವಾ ಡೆಪಾಸಿಟ್ ವಿಚಾರ ನಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾದಾಗ ಫ್ರೆಂಡ್ಸ್ ಹತ್ರನೋ ಯಾರೋ ಪರಿಚಯ ಇದ್ರವ್ರ ಹತ್ರನೋ ಹ್ಯಾಂಡ್ ಲೋನ್ ಅನ್ನ ತಗೋತೀವಿ, ಅಂದ್ರೆ ಕೈ ಸಾಲ ತಗೋತೀವಿ ಅಲ್ವಾ. ಆದರೆ ನೆನ್ಪಿಡಿ, ಸಾಲ ಇರಲಿ, ಡೆಪಾಸಿಟ್ ಇರಲಿ ಅಥವಾ ಯಾವುದೇ ಆಸ್ತಿ ಅಡ್ವಾನ್ಸ್ ಪೇಮೆಂಟ್ ಇರಲಿ, 20,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ನೀವು ನಗದು ರೂಪದಲ್ಲಿ ಅಂದ್ರೆ ಕ್ಯಾಶ್ ರೂಪದಲ್ಲಿ ತಗೊಳ್ಳೋ ಹಾಗಿಲ್ಲ. ಅಯ್ಯೋ ನನ್ನ ಫ್ರೆಂಡ್ ಕೊಟ್ಟದ್ದು ಅಂತ IT ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಉಡಾಫೆ ಮಾಡಬೇಡಿ. ಬ್ಯಾಂಕ್ ಅಕೌಂಟ್ಗಳಲ್ಲಿ ಇದು ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆದರೂ ನಿಮ್ಮ ಅಕೌಂಟ್ ಸ್ಕ್ಯಾನರ್ಗೆ ಬರುತ್ತೆ,
ಸೊ 20,000 ದಾಟಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಸೇಫ್, ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ ಮಾಡೋದು ಬೆಟರ್. ನೆಕ್ಸ್ಟ್ ಒನ್ನು ಕ್ಯಾಶ್ ಪೇಮೆಂಟ್ ಲಿಮಿಟ್. 20,000 ದುಡ್ಡು ಇಸ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ಇಸ್ಕೊಂಡಿರೋ ಸಾಲವನ್ನು ವಾಪಸ್ ಕೊಡೋಕ್ಕೂ ಇದೇ ರೂಲ್ ಅನ್ವಯಿಸುತ್ತೆ. ನೆಕ್ಸ್ಟ್ ಪಾಯಿಂಟು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇನ್ ಕ್ಯಾಶ್. 10,000. ಈಗ ಬಿಸ್ನೆಸ್ ಮಾಡೋರ ಕಡೆ ಬರೋಣ. ನೀವು ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ಬಿಸ್ನೆಸ್ ನಡೆಸ್ತಾ ಇದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ದಿನದಲ್ಲಿ 10,000ಕ್ಕಿಂತ ಹೆಚ್ಚು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಆ ಖರ್ಚನ್ನು ನಿಮ್ಮ ಬಿಸ್ನೆಸ್ ವೆಚ್ಚ ಅಂತ IT ರಿಟರ್ನ್ಸಲ್ಲಿ ತೋರಿಸ್ಕೊಳ್ಳೋಕೆ ಆಗಲ್ಲ. ಅದ್ರ ಮೇಲೆ ನಿಮ್ಗೆ ಯಾವುದೇ ತೆರಿಗೆ ವಿನಾಯಿತಿ ಇರೋದಿಲ್ಲ. ಇಲ್ಲೊಂದು ಸಣ್ಣ ವಿನಾಯಿತಿ ಇದೆ. ನಿಮ್ಮದು ಸಾರಿಗೆ ವ್ಯವಹಾರ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಆಗಿದ್ರೆ ಈ ಲಿಮಿಟ್ 35,000 ರೂಪಾಯಿವರೆಗೂ ಇರುತ್ತೆ. ನೆಕ್ಸ್ಟ್ ಪಾಯಿಂಟು ಕ್ಯಾಶ್ ಡೊನೇಷನ್ ಲಿಮಿಟ್. ಪುಣ್ಯ ಕಟ್ಕೊಳ್ಳೋಂಥ ವಿಚಾರ ಇದು. ನಾವು ದೇವಸ್ಥಾನಗಳಿಗೆ, ಟ್ರಸ್ಟ್ಗಳಿಗೆ ಅಥವಾ ಆರ್ಫನೇಜ್ಗಳಿಗೆ ದೇಣಿಗೆ ರೂಪದಲ್ಲಿ ಕೊಡ್ತೀವಿ. ಅಷ್ಟೇ ಅಲ್ಲದೆ ಸೆಕ್ಷನ್ 80G ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಕ್ಲೈಮ್ ಮಾಡ್ತೀವಿ. ಆದರೆ ನೆನಪಿಡಿ, ನೀವು ಕೊಡೋ ಕ್ಯಾಶ್ ಡೊನೇಷನ್ 2,000 ರೂಪಾಯಿ ದಾಟಿದ್ರೆ ನಿಮಗೆ ಯಾವುದೇ ಟ್ಯಾಕ್ಸ್ ವಿನಾಯಿತಿ ಸಿಗಲ್ಲ. 2,000ಕ್ಕಿಂತ ಜಾಸ್ತಿ ಡೊನೇಷನ್ ಮಾಡಬೇಕಾ? ಹಾಗಿದ್ರೆ ಗೂಗಲ್ ಪೇ, ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ರಸೀದಿಯನ್ನು ತಗೊಳ್ಳಿ. ನೆಕ್ಸ್ಟ್ ಕ್ಯಾಶ್ ವಿಡ್ರಾವಲ್. ಓಕೆ, ಈಗ ನನ್ನದೇ ಬ್ಯಾಂಕ್ ಅಕೌಂಟ್, ನನ್ನದೇ ಸ್ವಂತ ದುಡ್ಡು, ನಾನು ಎಷ್ಟು ಬೇಕಾದರೂ ಕ್ಯಾಶ್ ಡ್ರಾ ಮಾಡ್ತೀನಿ, ಯಾರು ಕೇಳ್ತಾರೆ ಅಂತೀರಾ? ಖಂಡಿತ ಕೇಳಲ್ಲ. ಆದರೆ IT ಡಿಪಾರ್ಟ್ಮೆಂಟ್ ಕಣ್ಣಿಟ್ಟಿರುತ್ತೆ. ನಿಮ್ಮ ಖಾತೆಯಿಂದ ನಗದು ಹಿಂಪಡೆಯಲು ಯಾವುದೇ ಗರಿಷ್ಠ ಮಿತಿ ಇಲ್ಲದಿದ್ರೂ ಕೂಡ ನೀವು ಒಂದು ಲಿಮಿಟ್ ಮೀರಿ ದೊಡ್ಡ ಮೊತ್ತದ ಕ್ಯಾಶ್ ಡ್ರಾ ಮಾಡಿದರೆ ಬ್ಯಾಂಕ್ ನೇರವಾಗಿ ಆ ಇನ್ಫಾರ್ಮೇಷನನ್ನು IT ಇಲಾಖೆಗೆ ಪಾಸ್ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು IT ರಿಟರ್ನ್ಸ್ ಫೈಲ್ ಮಾಡದೇ ಇರೋರಾಗಿದ್ದರೆ ವರ್ಷಕ್ಕೆ ಒಂದು ಲಿಮಿಟ್ ದಾಟಿದ ತಕ್ಷಣ ಸೆಕ್ಷನ್ 194N ಅಡಿಯಲ್ಲಿ TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಕಟ್ ಆಗೋದು ಶುರು ಆಗುತ್ತೆ. ನಮ್ಮ ಜನ ಮಾಡೋ ಅತಿ ಬುದ್ಧಿವಂತಿಕೆಯ ತಪ್ಪು ಏನು ಗೊತ್ತಾ? ಒಂದೇ ದಿನ 2 ಲಕ್ಷ ತಗೊಂಡ್ರೆ ಅಲ್ವಾ ತೊಂದರೆ, ನಾನು ದಿನಕ್ಕೆ 50,000ದಂತೆ 4 ದಿನ ತಗೊಳ್ತೀನಿ, ರೂಲ್ಸ್ ಬ್ರೇಕ್ ಆಗಲ್ಲ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಇದನ್ನ ತಾಂತ್ರಿಕವಾಗಿ ಸ್ಪ್ಲಿಟಿಂಗ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಆದರೆ ನೆನ್ಪಿಡಿ, IT ಡಿಪಾರ್ಟ್ಮೆಂಟ್ ನಿಮ್ಮಷ್ಟೇ ಸ್ಮಾರ್ಟ್ ಆಗಿದೆ. ಎಲ್ಲ ಪಾವತಿಗಳು ಒಂದೇ ಒಂದು ವಹಿವಾಟಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಅದನ್ನ ದಿನ ಬಿಟ್ಟು ದಿನ ಮಾಡಿದ್ರೂ ಒಂದೇ ವ್ಯವಹಾರ ಅಂತ ಪರಿಗಣಿಸಲಾಗುತ್ತೆ. ಈ ಚಾಣಾಕ್ಷತನ ವರ್ಕೌಟ್ ಆಗಲ್ಲ, ಬದಲಿಗೆ ಡಬಲ್ ಪೆನಾಲ್ಟಿ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟು ನೋಡಿದ್ರಲ್ಲ, ಈ ಇನ್ಫಾರ್ಮೇಷನ್ ಎಷ್ಟೋ ಮಂದಿಗೆ ಇಷ್ಟೇ ತಾನೇ ಇದು ನಮಗೆ ಗೊತ್ತಿತ್ತು ಅಂತ ಅನ್ಸ್ಬೋದು. ಆದರೆ ಎಷ್ಟೋ ಮಂದಿಗೆ ಈ ಟ್ಯಾಕ್ಸ್ ವಿಷಯದ ಬಗ್ಗೆ, ಈ ಲಿಮಿಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಇದು ಜನರಲ್ ನಾಲೆಜ್ ಆಗಿರುತ್ತೆ. ಅವರಿಗೆ ಇದು ತುಂಬ ಹೆಲ್ಪ್ ಆಗ್ಬೋದು. ಇದನ್ನು ನೋಡಿದ್ಮೇಲೆ ನಮಗೂ ಅನ್ಸ್ಬೋದು, ಅಯ್ಯೋ ನಾವು ಈ ತಪ್ಪನ್ನು ಮಾಡಿದ್ದೀವಲ್ಲ, ಬೆಟರ್ ಆನ್ಲೈನ್ ಪೇಮೆಂಟ್ಸ್ ಮಾಡೋದು, ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ಸನ್ನು ಮಾಡೋದು ಅಂತ. ಸೊ ದಯವಿಟ್ಟು ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೆನ್ಪಿಡಿ. ಇನ್ನೂ ಒಂದಷ್ಟು IT ರೂಲ್ಸ್ಗಳಿದೆ, IT ಆ್ಯಕ್ಟ್ಸ್ಗಳಿದೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳಿ. ಈಗ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಂದರೆ, ಫಿನಾನ್ಷಿಯಲಿ ವೆಲ್ ಎಜುಕೇಟೆಡ್ ಆಗಬೇಕು ಅಂದರೆ ಇದೆಲ್ಲವನ್ನು ನೆನ್ಪಿಟ್ಕೊಳ್ಳೋದು, ಇವೆಲ್ಲವನ್ನು ಪಾಲಿಸೋದು ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತಿಲ್ಲದೆ ಇರೋ 8 ಸಣ್ಣ ತಪ್ಪುಗಳು ನಮಗೆ ಎಂಥ ದೊಡ್ಡ ಇನ್ಕಮ್ ಟ್ಯಾಕ್ಸ್ ಶಾಕನ್ನು ಕೊಡುತ್ತೆ ಅಂತ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಇನ್ನೂ ಕ್ಯಾಶ್ನಲ್ಲೇ ಎಲ್ಲ ವ್ಯವಹಾರ ಮಾಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಈಗಲೇ ಶೇರ್ ಮಾಡಿ, ಅವರನ್ನು ದೊಡ್ಡ ಪೆನಾಲ್ಟಿಯನ್ನು ಕಟ್ಟೋದ್ರಿಂದ ಪಾರ್ ಮಾಡಿ. ಈ 8 ರೂಲ್ಸ್ಗಳಲ್ಲಿ ನಿಮಗೆ ಯಾವ ರೂಲ್ಸ್ ಇವತ್ತು ಹೊಸದಾಗಿ ತಿಳಿಯಿತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ಯೂಸ್ಫುಲ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.